ಆತ್ಮೀಯರೇ, ವೆಲ್ಕಮ್ ಟು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್, ಕ್ಲೇವ್ರಾ ಇಂಡಿಯಾ. ನಾನು ಸಿದ್ದು ವರದ್. ಏನೋ ಮೈಕ್ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅದಕ್ಕೆ ಇವತ್ತು ಕೈ ಆಡ್ಕೊಂಡ್ಬಿಟ್ಟಿದ್ದೀನಿ. ಏನೋ ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಿದ್ರಿ ಅನ್ಕೋಬಹುದು, ಬಟ್ ಏನು ಮಾಡೋದು, ನಮ್ಮ ಕೆಲಸನೇ ಅದಲ್ವಾ. ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತ ಮತ್ತೊಂದು ಮಾಹಿತಿ ಬಂದಿದೆ ಇಲ್ಲಿ. ಇವತ್ತಿನ ಒಂದು ವಿಧಾನ ಪರಿಷತ್ನಲ್ಲಿ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಒಬ್ಬರ ಶಾಸಕರು ಏನು ಕೇಳಿದ್ರಂದ್ರೆ, ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಬಗ್ಗೆ ಮತ್ತು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತ 440 ಕಾಲೇಜುಗಳ ಒಂದು ಸಿಬ್ಬಂದಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿದ್ರು. ಅದಕ್ಕೆ ಒಂದು ಸಂಬಂಧಿಸಿದಂತೆ ಬಂದಿತ್ತು. ಹಾಗಾಗಿ ಈ ರಾತ್ರಿಯಲ್ಲಿನೇ ಇವತ್ತು ವಿಡಿಯೋ ಮಾಡ್ಬೇಕಂತ ಬಂದಿದ್ದೀನಿ. ನೋಡೋಣ. ಕರ್ನಾಟಕ ವಿಧಾನ ಪರಿಷತ್ನಲ್ಲಿರ್ತಕ್ಕಂಥ ಒಂದು ಏನು ಅನ್ಸ್ಟಾರ್ಡ್ ಅಂದ್ರೆ ಚುಕ್ಕೆ ಗುರುತಿಲ್ಲದ ಒಂದು ಪ್ರಶ್ನೆ ಸಂಖ್ಯೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ, ಆ ಸದಸ್ಯರ ಹೆಸರು ಯಾರು? BK ಹರಿಪ್ರಸಾದ್, ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾದವರು. ಉತ್ತರಿಸುವವರು ಯಾರಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ. ಯಾವತ್ತಂದ್ರೆ 23/3/2026 ಅಧಿಕೃತ ಒಂದು ಮಾಹಿತಿಯನ್ನ ಬಂದಿರತಕ್ಕಂತ ಒಂದು ಕಂಟೆಂಟ್ ಇವತ್ತ ಇಲ್ಲಿ ನೋಡೋಣ. ಏನ್ ಕೇಳಿದಾರಂತ ನೋಡೋಣ. ಅವರು ರಾಜ್ಯದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ರು. ಇವುಗಳಲ್ಲಿ ಮಂಜೂರಾದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಎಷ್ಟು? ವಿವರವಾದ ಒಂದು ಮಾಹಿತಿ ನೀಡುವ ಬಗ್ಗೆ ಕೇಳಿದ್ರು ಅವರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 440 ಕಾಲೇಜುಗಳ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸುದ್ದಿಯನ್ನು ಕೂಡ ಇಲ್ಲಿ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿ ಅಂದ್ರೆ, ಸದರಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಮತ್ತು ಭರ್ತಿಯಾಗಿರುವ ಹಾಗೂ ಖಾಲಿ ಇರುವ ಬೋಧಕ ಹುದ್ದೆಗಳ ಮಾಹಿತಿಯನ್ನು ಅನುಬಂಧ 1 ಮತ್ತು 2ರಲ್ಲಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅವರು. ಸೊ ಅಂದ್ರೆ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗಳಷ್ಟು, ಮತ್ತೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಷ್ಟು, ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾವು ಟೋಟಲ್ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ಶಾಂಕ್ಷನ್ ಆಗಿರೋ ಹುದ್ದೆಗಳ ಸಂಖ್ಯೆ ಅಂದ್ರೆ 8,000. ಶಾಂಕ್ಷನ್ ಆಗಿರೋ ಸಂಖ್ಯೆ ಎಷ್ಟಂದ್ರೆ ಇಲ್ಲಿ ನೋಡ್ರಿ 8,324 ಹುದ್ದೆಗಳು. ಈಗ ವರ್ಕಿಂಗ್ ಇರೋದು ಎಷ್ಟಂದ್ರೆ 6,593. ವರ್ಕಿಂಗ್ ಎಷ್ಟು? 6,593 ಹುದ್ದೆಗಳು. ಮತ್ತೆ ಅಟ್ ಪ್ರೆಸೆಂಟ್ ಖಾಲಿ ಹುದ್ದೆಗಳ ಸಂಖ್ಯೆ, ವ್ಯಾಕೆಂಟ್ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು? 1,731 ಹುದ್ದೆಗಳು. ಅಂದ್ರೆ ಇಲ್ಲಿ ಜಿಲ್ಲಾವಾರು ಮಾಹಿತಿಯನ್ನು ಕೇಳಿದ್ರು. ಆ ಜಿಲ್ಲಾವಾರು ಮಾಹಿತಿ ಅನುಸಾರವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ 1,731. ಸರ್ಕಾರ ಇಷ್ಟರಲ್ಲಿ ಏನು ನಮಗೆ ಹೇಳಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಖ್ಯೆ ಅಷ್ಟು 826 ಮಾತ್ರ ತುಂಬುತ್ತೆ ಹೇಳಿದ್ರು ಅವರು. ವೃದ್ಧ ಸಂಖ್ಯೆ ಮಾತ್ರವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಇಲ್ಲೊಂದು ನನ್ನ ಒಂದು ಭಾವನೆ ಏನಂದ್ರೆ, ಅಂದಾಜು ಎಷ್ಟು? ಅಂದಾಜು ಅವರು ತುಂಬಬಹುದಾದ ಒಂದು ಸಂಖ್ಯೆ ಎಷ್ಟಂದ್ರೆ, ಅಂದಾಜು ನನ್ನ ಒಂದು ಅನಿಸಿಕೆ ಪ್ರಕಾರ 1,000ದಿಂದ 1,200 ಹುದ್ದೆಗಳನ್ನ ತುಂಬಬಹುದು. ಯಾಕಂದ್ರೆ ಈ ಸಂಖ್ಯೆ ಮತ್ತೆ ಇಲ್ಲಿ ಖಾಲಿ ಇದ್ದಿರ್ತಕ್ಕಂಥ ಸಂಖ್ಯೆ ನೋಡೋದಾದ್ರೆ ಬಹಳ ಕಡಿಮೆ ಆಯ್ತಿದ್ದು 826. ಹಾಗಾಗಿ ಸರ್ಕಾರ ನನ್ನ ಒಂದು ಅಭಿಪ್ರಾಯ ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು 1,000ದಿಂದ 1,200 ಅಂತ. ನಾವು ಬಜೆಟ್ ಅಲ್ಲಿ ಮತ್ತೆ ಇರ್ತಕ್ಕಂಥ ಒಂದು ಬಲ್ಲ ಮೂಲಗಳ ಪ್ರಕಾರ 826 ಇರ್ತಕ್ಕಂಥ ಸತ್ಯ. ಬಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು, ಯಾಕಂದ್ರೆ 826 ಹುದ್ದೆಗಳು ತುಂಬಾ ಕಡಿಮೆ ಆಯ್ತು. ಹಾಗಾಗಿ ಸರ್ಕಾರ ಕೂಡ ದೊಡ್ಡ ಮನಸ್ಸು ಮಾಡಿ 1,000 ಮತ್ತು 1,200 ಹುದ್ದೆಗಳನ್ನ ಏನಾದ್ರು ತುಂಬಿದ್ರ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಮತ್ತು ಹೆಚ್ಚಿನ ಭರವಸೆ ಬರ್ತೈತೆ ಅಂತ ಈ ಮೂಲಕ ನಾನು ಭಾವಿಸ್ತೀನಿ. ಇನ್ನು ಪ್ರಮುಖ ವಿಚಾರ ಏನಂದ್ರೆ, ನೋಟಿಫಿಕೇಶನ್ ಯಾವಾಗ ಆಗ್ತೈತ್ರಿ ಅಂತ ಬಹಳ ಜನ ಕೇಳ್ತಿದ್ದಾರೆ ನನ್ನ. ಹೇಳ್ಬೇಕಂದ್ರೆ ದಿನಕ್ಕೊಂದು 20-30 ಒಂದು 50 ಕಾಲ್ ಆದ್ರೂ ಬಂದೇ ಬರ್ತೀವಿ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಸರ್, ಏನ್ ಮಾಡುದ್ರಿ, ಭಾಳ ಅಂದ್ರೆ ಭಾಳ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಇವಾಗ ಕರೆಕ್ಟ್ ಆಗಿ ಗೆಸ್ ಮಾಡೋಣ. ಯಾಕಂದ್ರೆ ಏಪ್ರಿಲ್ ನಂತರ ಅಥವಾ ಏಪ್ರಿಲ್ ಸ್ಟಾರ್ಟ್ ಆದ್ರೆ ಎಲೆಕ್ಷನ್ಗಳು ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ಅದು ಜೂನ್ ವರೆಗೆ ಇರುತ್ತೆ ಕಡ್ಡಾಯವಾಗಿ. ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಆಗಲ್ಲ ಅನ್ಕೋತೀನಿ ನಾನು. ಯಾಕಂದ್ರೆ ಇದ್ರ ಪ್ರಕಾರ ಅದ್ರ ಒಳಗಾಗಿ ಏನಾದ್ರು ನೋಟಿಫಿಕೇಶನ್ ಆದ್ರ ನಮ್ಮ ಅದೃಷ್ಟ. ಅದ್ರ ಒಳಗಾಗಿ ಏನೋ ನೋಟಿಫಿಕೇಶನ್ ಆದ್ರ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಎಕ್ಸಾಮ್ ಆಗತ್ತ ಅವಾಗ. ಹೌದಾ? ಇನ್ ಕೇಸ್ ಈ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನಾದ್ರೂ ನೋಟಿಫಿಕೇಶನ್ ಆಗ್ಲಿಲ್ಲ ಅಂದ್ರ ನಮ್ಗಿರ್ತಕ್ಕಂಥ ಅವಕಾಶ ಯಾವಾಗೈತೆ ಅಂದ್ರ ಜೂನ್ ಹಿಡ್ಕೊಂಡು ಡಿಸೆಂಬರ್ 2026 ಒಳಗಾಗಿ ನೋಟಿಫಿಕೇಶನ್ ಗ್ಯಾರಂಟಿ ಆಗತ್ತ.
ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಿಚಾರ ಏನಂದ್ರೆ, ನಾನೇನಾದ್ರೂ ಜೆ.ಆರ್.ಎಫ್ ಆಗಿದೆ ನಂದು, ಮತ್ತೆ ನಾನು ಜಾಸ್ತಿ ಕೆ-ಸೆಟ್ ಆಗಿದೆ ನಂದು. ಜೆ.ಆರ್.ಎಫ್ ಆಗಿದೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಜೆ.ಆರ್.ಎಫ್ ಆದವರೆಲ್ಲ ಕೆ-ಸೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪಾಸ್ ಆಕಾರಂತ ಗ್ಯಾರಂಟಿ ಇರಂಗಿಲ್ಲ. ಯಾಕಂದ್ರೆ ಯಾರ್ಯಾರ ಸಿಚುವೇಶನ್ ಹೆಂಗಿರುತ್ತೆ, ಯಾರ್ಯಾರ ಮನಸ್ಥಿತಿ ಹೆಂಗ್ ಬದಲಾಗುತ್ತೋ ಗೊತ್ತಿರಲ್ಲ. ಆದ್ರೆ ಒಂದು ವಿಚಾರ ಏನಂದ್ರೆ, ಸಾಧ್ಯಾದ ಮಟ್ಟಿಗೆ ಸೀರಿಯಸ್ ಆಗಿ ನೋಡಿ, ಸೀರಿಯಸ್ ಆಗಿ ಏನ್ ಮಾಡ್ರಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಕೆ.ಇ.ಎ ನಿಮ್ ಮೇಲಿಂದ ಮೇಲೆ ಹೇಳ್ತಾ ಇದೀನಿ, ಕೆ.ಇ.ಎ ಸ್ಟ್ರಾಟಜಿನೇ ಚೇಂಜ್ ಮಾಡ್ಕೊಂಡಾರ ಅವರು. ದೇ ಆರ್ 120 ದಿನಗಳಲ್ಲಿ ಇರ್ತಕ್ಕಂಥ ನೋಟಿಫಿಕೇಶನ್ಗಳಿಗೆ ಮುಕ್ತಿ ಕೊಡುವ ಒಂದು ಕಾರ್ಯವನ್ನ ಮಾಡ್ತಿದ್ದಾರೆ ಅವರು. ಹಾಗಾಗಿ ತಾವುಗಳು ಏನ್ ಮಾಡ್ಬೇಕಂದ್ರೆ ಸಾಧ್ಯಾದ ಮಟ್ಟಿಗೆ ಹೆಚ್ಚಿನ ಒಂದು ಅಧ್ಯಯನ ತಯಾರಿಯನ್ನ ನಡೆಸ್ರಿ. ನಿಮ್ಗೆ ಇನ್ನೊಂದು ಕಿವಿ ಮಾತು ಹೇಳ್ಬೇಕಂದ್ರೆ ಈ ನೋಡ್ರಿ, ಆ ಈ ಒಂದು ಕಿವಿ ಮಾತು ಹೇಳ್ತೀನಿ. ಇಲ್ಲಿ ಏನಂದ್ರ ಇರ್ತಕ್ಕಂಥ ಹುದ್ದೆಗಳು ಖಾಲಿ 1731 ಹುದ್ದೆಗಳು ಖಾಲಿ ಇದಾವೆ ನಮ್ಗೀಗ. ಇದರಲ್ಲಿ ಏನಾದ್ರ 1000 ಅಥವಾ 1200 ತುಂಬಿದ್ರೆ ಉಳಿತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟ? ಕೇವಲ 531. ಮೊದಲೇ ಸರ್ಕಾರ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದೆ ಈಗ. ಸೊ ಈ ರಿಕ್ರೂಟ್ಮೆಂಟ್ ಒಳಗ ತಾವುಗಳು ಒಂದು ದೊಡ್ಡ ಉತ್ತಮ ರೀತಿಯಲ್ಲಿ ತಯಾರು ಮಾಡಿಕೊಂಡು ನಿಮ್ಮ ಕನಸಿನ ಹುದ್ದೆಯನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಕ ಪ್ರಯತ್ನ ಮಾಡ್ರಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಹೌದಾ? ಹಾಗಾಗಿ ಇವತ್ತಿನಿಂದ ನಾನು ಹೇಳ್ತಾ ಇದ್ದೇನೆ, ಜಿ.ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ತಯಾರಿಯನ್ನು ನಡೆಸ್ರಿ. ಸಾಧ್ಯದ ಮಟ್ಟಿಗೆ ಸಬ್ಜೆಕ್ಟ್ ಅನ್ನ ಒಂದು ಡಿಕೋಡಿಂಗ್ ಮೆಥಡ್ ಅಲ್ಲಿ ಓದಕ್ ಪ್ರಯತ್ನ ಮಾಡ್ರಿ. ಡಿಕೋಡಿಂಗ್ ಮಾಡ್ಕೊಂಡು ಓದಕ್ ಪ್ರಯತ್ನ ಮಾಡ್ರಿ. ಮತ್ತೆ ಇದ್ರ ಮೇಲೆ ಹೆಚ್ಚಿನ ಒಂದು ಉತ್ತಮವಾದ ಅಧಿಕೃತವಾದ ಏನು ಸರ್ಕಾರಿ ಸರ್ಕಾರಿ ಪ್ರಕಟಿತ ಪಠ್ಯ ಪುಸ್ತಕಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ರಿ. ನಿಮ್ ಸಬ್ಜೆಕ್ಟ್ ಏನ್ ಸಂಬಂಧಪಟ್ಟಂತ ಸ್ಟ್ಯಾಂಡರ್ಡ್ ಏನ್ ಆಥರ್ಸ್ ಇದಾರಲ್ಲ ಅವ್ರಗಳ ಬುಕ್ಸ್ಗಳನ್ನ ಓದ್ಕೊಡ್ರಿ. ಯಾವುದೇ ಕಾರಣಕ್ಕೂ ಗೈಡ್ಗಳು ಈಗಳು ಏನೋ ಓದಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವೆಲ್ಲ ದಾರಿ ತಪ್ಪಿಸ್ತಾವ. ಹಾಗಾಗಿ ನೋಡಿ, ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ನಾವು ಹೆಚ್ಚಿನ ಒಂದು ತಯಾರಿಯನ್ನ ಮಾಡ್ಬೇಕಾಗತ್ತ. ಸೊ ಇವಾಗಿನ ಒಂದು ಈಗೇನ್ ತಯಾರು ಮಾಡ್ತಕ್ಕಂಥ ಒಂದು ಆಸೆ ಇಟ್ಕೊಂಡ್ ಕೂತಾರಲ್ಲ ನಮ್ಮ ಹಳೆ ಜನಾಂಗ ಅನ್ಕೊಳ್ತೀನಿ. ಯಾರು ಏನ್ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಗೆಲ್ಲ 35+ ಇರ್ತಕ್ಕಂಥ ಏನ್ ನಮ್ಮ ಹಿರಿಯ ಸ್ನೇಹಿತರು ಏನಿದ್ದಾರಲ್ಲ, ಹಾಗಾಗಿ ಎಲ್ರು ಕೂಡ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಇವತ್ತಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಯಾಕಂದ್ರ ಈಗ 2000+ ಜನರೇಷನ್ ಇದ್ದವ್ರಿದಾರೆ. ಇವ್ರು ಬಂದ್ರೆ ಇವ್ರ ಮುಂದ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಇವ್ರು ಇರ್ತಕ್ಕಂಥ ಜನರೇಷನ್ ಬೇರೆ ಐತಿದು. ಇವರು ಒಂದು ಕಾಂಪಿಟೇಷನ್ ಲೆವೆಲ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಅದಾರ ಇವರು. ಅವ್ರ ಮಧ್ಯ ನಾವು ಹೋರಾಟ ಮಾಡ್ಬೇಕಂದ್ರ ನೀವು ಜಿ.ಕೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. 50 ಮಾರ್ಕ್ಸ್ ನಿಮ್ ಗೋಲ್ಡನ್ ಮಾರ್ಕ್ಸ್ ಇವು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರಿ. ನೆಕ್ಸ್ಟ್ ಇನ್ನೊಂದೇನ್ ವಿಚಾರ ಅಂದ್ರೆ, ಈ ಪಿ.ಯು ಕಾಲೇಜ್ ಕೂಡ ನೋಟಿಫಿಕೇಶನ್ ಆಗತ್ತ. ಇದು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವ ಒಂದು ಕಾರ್ಯವನ್ನು ಕೂಡ ನೀವು ಇಲ್ಲಿ ಯಶಸ್ಸನ್ನ ಸಾಧಿಸಬಹುದು. ಹೌದಾ? ನೆಕ್ಸ್ಟ್ ಪ್ರಮುಖ ಮತ್ತೊಂದು ವಿಚಾರ ಏನಂದ್ರೆ, ನಮ್ದು ನಾನು ಮೇಲಿನ ಮೇಲೆ ಹೇಳ್ತಾ ತಪ್ಪಾರ್ಥ ಮಾಡ್ಕೋಬೇಡ್ರಿ. ಜಿ.ಕೆ ಮಾರ್ಗದರ್ಶಿ ಕೋರ್ಸ್ ಬಹಳ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಒಂದು ಕಂಟೆಂಟ್ ಮೂಲಕ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಈಗ. ಇಚ್ಛೆ ಇದ್ದವ್ರು ಸೇರ್ಬೋದು ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಬೇಗ ನೀವೇನಾದ್ರೂ ಜಿ.ಕೆ ಸರಳೀಕರಣಗೊಳಿಸ್ಕೊಂಡ್ರೆ ನಿಮ್ಮ ಒಂದು ತಯಾರಿ ಹಂತದಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂತ ಏನು ಪ್ರೆಜರ್ ಬೀಳಲ್ಲ. ಇವಾಗಿನಿಂದನೇ ಸಾಧ್ಯದ ಮಟ್ಟಿಗೆ ತಮ್ಮ ಒಂದು ಪ್ರೆಜರ್ನ ಕಡಿಮೆ ಮಾಡಿಕೊಂಡು ತಯಾರಿ ಹಂತವನ್ನ ಆರಂಭಿಕವಾಗಿ ಇವಾಗಲೇ ಸ್ಟಾರ್ಟ್ ಮಾಡಿಕೊಂಡು ಜಿ.ಕೆ ಪೇಪರನ್ನ ನಿಮ್ಗೆ ಏನ್ ಸಂಬಂಧಿಸಿದ ಮಾಹಿತಿಗಳನ್ನು ಇರ್ತಕ್ಕಂಥ ಸಿಲೆಬಸ್ ಅನ್ನ ಬೇಗ ಕಂಪ್ಲೀಟ್ ಮಾಡ್ಕೊಡ್ರಿ. ಮತ್ತೆ ಸಬ್ಜೆಕ್ಟ್ ಓದ್ಬೇಕಾದ್ರೆ ನಿಮಗೆ ಪ್ರೆಜರ್ ಬೀಳಲ್ಲ. ನೀವು ಜಿ.ಕೆ ಆ ಸಂದರ್ಭದಾಗ ದಿನಕ್ಕೆ 2 ತಾಸು ಓದಿದ್ರೆ ಸಾಕು. ರಿಮೈನಿಂಗ್ ಟೈಮ್ ಏನಾದ್ರೂ ನೀವು 10 ಗಂಟೆ ಓದ್ತಿದ್ರೆ 8 ಗಂಟೆಯನ್ನ ನಿಮ್ ಸಬ್ಜೆಕ್ಟ್ ಕೊಟ್ರೆ ಅದು ಹೆಲ್ಪ್ಫುಲ್ ಆಕೈತಿ. ಹಾಗಾಗಿ ಸಾಧ್ಯದ ಮಟ್ಟಿಗೆ ನೋಡ್ರಿ, ಈ ಖಾಲಿ ಹುದ್ದೆಗಳ ಸಂಖ್ಯೆ ಅಷ್ಟು 1731. 1000 ಹಿಡ್ಕೊಂಡು 1200 ಕಾಲಾಗತಕ್ಕ ಚಾನ್ಸಸ್ ಇದೆ. ಸರ್ಕಾರ ಯಾವಾಗ ಹೆಂಗ್ ಚೇಂಜ್ ಆಗತ್ತೆ ಗೊತ್ತಿಲ್ಲ. 826 ಇವಾಗ ಸದ್ಯದಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ. ಬಟ್ ಇದು ಇನ್ಕ್ರೀಸ್ ಆಗೋ ಸಾಧ್ಯತೆಗಳಿದಾವ. ತಾವು ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡ್ರಿ ಓದೋಕೆ. ಸೊ ನನಗೆ ಅದು ಐತಿ, ನನಗೆ ಇದು ಐತಿ ಅದೆಲ್ಲ ಸುಳ್ಳು. ಏನಕ್ಕಂದ್ರೆ ಎಲ್ಲರಿಗೂ ಒಂದೊಂದು 108 ಸಮಸ್ಯೆಗಳಿರ್ತಾವ. ಈ ಸಮಸ್ಯೆಗಳಿರ್ತಕ್ಕಂಥ ಮಾನವ ಜೀವನ ಏನು ಮಾಡಕ್ಕಾಗಲ್ಲ. ಇರ್ತಕ್ಕಂಥ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳು ಕಳ್ಕೊಂಡು ಈ ಕನಸಿನ ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಏನಿದೆಯಲ್ಲ, ಇದಕ್ಕಾಗ ಪ್ರಯತ್ನ ಮಾಡ್ರಿ. ಇದು ಸರ್ಕಾರದ ಇರ್ತಕ್ಕಂಥ ವ್ಯವಸ್ಥೆ ಒಳಗ ಅತ್ಯುತ್ತಮವಾಗಿರ್ತಕ್ಕಂಥ ಜಾಬು ಮತ್ತು ಉತ್ತಮವಾಗಿರ್ತಕ್ಕಂಥ ಏನದು ವಿಚಾರ ಜ್ಞಾನ ಹೊಂದಿರತಕ್ಕಂಥ
ಜನರಿಗೆ ಮಾತ್ರ ಈ ಅವಕಾಶ ಸಿಗುತ್ತಾ. ಸಾಧ್ಯದ ಮಟ್ಟಿಗೆ ಏನು ಮಾಡ್ರಿ, ನಿಮ್ಮ ತಯಾರಿ ಹಂತನ ಮತ್ತಷ್ಟು ಉತ್ತಮಗೊಳಿಸಿ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಳನ್ನು ಏನಾದರೂ ಬೇಕಾಗಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕ್ಲೆವರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಕ್ಲೆವರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಏನಂದ್ರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗ್ರಿ. ವೈಯಕ್ತಿಕವಾಗಿರ್ತಕ್ಕಂಥ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ ನನ್ನ ನಂಬರ್ ಕಾಲ್ ಮಾಡಿರಿ. 2 ನಂಬರ್ ಹಾಕಿರ್ತೀನಿ ಅಲ್ಲಿ. ಈ ನಂಬರ್ ಕಾಲ್ ಮಾಡಿರಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತಾ. ಓಕೆ, ಮತ್ತೆ ನಾಳೆ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭರಾತ್ರಿ. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.